ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಜ್ಯ ಸರ್ಕಾರದಿಂದ ಬೃಹತ್ ನಿರ್ಧಾರ ಹೊರಬಂದಿದೆ. ಸರ್ಕಾರದ ಅನರ್ಹ ಫಲಾನುಭವಿಗಳನ್ನು ಪರಿಶೀಲಿಸಲು ತೀವ್ರವಾಗಿ ನಿರ್ಧರಿಸಿದೆ. 44 ಲಕ್ಷ ರೇಷನ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರುಗಳನ್ನು ತೆಗೆದುಹಾಕಲು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ. ಈಗಾಗಲೇ ಹಲವು ಯೋಜನೆಗಳನ್ನು ಪಡೆಯುತ್ತಿದ್ದ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಸರ್ಕಾರ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ. ಹಾಗೆ ಅನರ್ಹ ಪಿಂಚಣಿದಾರರನ್ನು ಕೂಡ ರದ್ದುಪಡಿಸಬೇಕು ಎಂದು ಸರ್ಕಾರ ತೀರ್ಮಾನ ಕೈಗೊಂಡಿದೆ. ರೇಷನ್ ಕಾರ್ಡ್ ಹೇಗೆಲ್ಲ ರದ್ದುಪಡಿಸಲಾಗುತ್ತೆ ಅನ್ನೋದಾದರೆ 1.2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ, ವರ್ಷಕ್ಕೆ ಇಷ್ಟು ಆದಾಯ ಇರುವಂಥವ್ರು, GST ಅಥವಾ ಆದಾಯ ತೆರಿಗೆ ಪಾವತಿದಾರರು, ವಾಣಿಜ್ಯ ವಾಹನದ ಮಾಲೀಕ, ಈ ಎಲ್ಲ ಗೈಡ್ಲೈನ್ ಮೇಲೆ ರಾಜ್ಯ ಸರ್ಕಾರ ರೇಷನ್ ಕಾರ್ಡನ್ನು ರದ್ದುಪಡಿಸಲು ನಿರ್ಧರಿಸಿದೆ. ಪಿಂಚಣಿ ಹಣ ಹೇಗೆ ನಿಲ್ತಾ ಇದೆ ಅಂದರೆ, ಪಿಂಚಣಿ ಹಣ ಯಾರ್ಯಾರು ಪಡ್ತಾ ಇದ್ದಾರೆ, ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಯಾರು ಫಲಾನುಭವಿಗಳು ಪಡ್ಕೊಳ್ತಿದ್ದಾರೋ ಅವ್ರನ್ನ ಬಿಟ್ಟು ಯಾರು ಅನರ್ಹರಿದ್ದಾರೋ ವಯಸ್ಸಿಗೆ ತಕ್ಕಂತೆ ಅದನ್ನು ಅಮೌಂಟ್ ತಗೊಳ್ದಲೆ ವಯಸ್ಸಿಲ್ಲದೆ ಇರೋರೆಲ್ಲ ಅಮೌಂಟನ್ನ ತಗೊಳ್ತಾ ಇದ್ದಾರೆ. ಅದೇ ನಾನು ಎಲಿಜಿಬಲ್ ಇರೋರೆಲ್ಲ ಅದನ್ನು ಅಮೌಂಟ್ ತಗೊಳ್ತಿದ್ದಾರೆ. ಹಾಗಾಗಿ ಅವ್ರದ್ದೆಲ್ಲ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಿ ರದ್ದುಪಡಿಸಬೇಕು ಅಂತ ತೀರ್ಮಾನ ಕೈಗೊಂಡಿದೆ. ಮತ್ತೆ ಒಳ್ಳೊಳ್ಳೆ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.